ಗುಲಾಬ್ ಜಾಮೂನ್ ಎಲ್ಲ ಗಲಗಲ ಅಂದ್ಬಿಟ್ಟು ನೋಡಿ ನೋಡಿ ಏನು ಸೈಕಾಗೈತೆ ಕರುಗಳು ಮಾತ್ರ. ಈ ರೋಡ್ಸ್ ಎಂಜಾಯ್ ಮಾಡೋಕ್ಕಾದ್ರೂ ಬರಬೇಕು ಅನಿಸುತ್ತೆ. ಗೂಗಲ್ ಮ್ಯಾಪಲ್ಲಿ ಈ ಕಡೆ ತೋರಿಸ್ತಿದೆ, ಯಾಕೆಲ್ಲ ಇಲ್ಲೇ ಟೆಂಟ್ ಹಾಕೋರೆ. ಇಲ್ಲೇ ಅನ್ಸುತ್ತೆ ಫಾಲ್ಸು. ಕಾರ್ನರ್ಸಲ್ಲೆಲ್ಲ ಮಸ್ತಾಗಿ ಎತ್ಕೊಳ್ಳುತ್ತೆ. ಸೊ ವ್ಯೂನ ಟಾಪ್ ಆ್ಯಂಗಲಲ್ಲಿ ತೋರ್ಸೋಕ್ಕೆ ಒಳಗಡೆ ಎಲ್ಲ ನುಗ್ತಾ ಇದ್ದೀನಿ. ಗೋಯಿಂಗ್ ಟು ಮನೆ. ವಾವ್ ನೈಸ್. ಓಹ್ ಅಲ್ಲಿ ನೋಡಿ ಅಟ್ಯಾಕ್ ಮಾಡ್ಬಿಟ್ಟತ್ತು. ಆಮೇಲೆ ಉಯ್ 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 ಅಪ್ಪ, ಗುಲಾಬ್ ಜಾಮೂನ್ ಎಲ್ಲ ಗಲಗಲ ಅಂದ್ಬಿಟ್ಟಿತ್ತು ನೋಡಿ. ಏನು ಮಸ್ತಾಗಿ ಎಂಜಾಯ್ ಮಾಡ್ತಿದ್ದೀನಿ ಮಾತ್ರ ಕರುಸ್ಗಳು. ನೋಡಿ ನೋಡಿ ಏನು ಸೈಕಾಗೈತೆ ಕರುಗಳು ಮಾತ್ರ. ಗಾಡಿನ ಹಂಗೆ ಸಪೋರ್ಟ್ ಮಾಡ್ತಿದ್ದೆ ಬಿಡಿ. ಇವತ್ತು ರೂಟ್ ಮಾತ್ರ ಕ್ರೇಜಿ. ನೆಕ್ಸ್ಟ್ ಲೆವೆಲ್ ವ್ಯೂ ಇತ್ತು ಮಾತ್ರ. ಇನ್ನೊಂದ್ಸತಿ ಬರಬೇಕು. ಈ ರೋಡ್ಸ್ ಎಂಜಾಯ್ ಮಾಡೋಕ್ಕಾದ್ರೂ ಬರಬೇಕು ಅನಿಸುತ್ತೆ. ಸೊ ಇದು ಫಾರೆಸ್ಟ್ ಅನಿಸುತ್ತೆ. ಸೊ ಈ ಫಾರೆಸ್ಟಲ್ಲಿ ಒಂಥರ ಕೂಲಾಗಿರೋ ಗಾಳಿ ಬರ್ತಿದೆ ಅನಿಸುತ್ತೆ. ಬಿಸಿಲಿದ್ರು ಕಾಲು ಕೆಳಗಡೆ ಎಲ್ಲ ಒಂಥರ ಕೂಲಿಂಗ್ ಫೀಲ್ ಕೊಡ್ತಿದೆ. ಒಳ್ಳೆ ಇಂಜಿನಲ್ಲೇ AC ಇಟ್ಟೋರೇನೋ ಅನ್ನೋ ಥರ ಫೀಲು. ಇಳಿಸುವಾಗ ಇನ್ನೊಂಥರ ಮಜಾ, ಹತ್ಸುವಾಗ ಒಂಥರ ಮಜಾ, ಆದರೆ ಇಳಿಸುವಾಗ ಇನ್ನೊಂಥರ ಮಜಾ. ಗೂಗಲ್ ಮ್ಯಾಪಲ್ಲಿ ಈ ಕಡೆ ತೋರಿಸ್ತಿದೆ. ಒಬ್ಬರು ಕಾರ್ಡ್ ರೂಟಲ್ಲಿ ಅವರೇ, ಒಬ್ಬರು ರೋಡಲ್ಲಿ ಅವರೇ, ಇನ್ನೊಬ್ಬರು ಲೊಕೇಶನ್ ನೋಡ್ಕೊಬತ್ತೀನಿ ಅಂತ ಸ್ಟ್ರೈಟ್ ಹೋಗೋರೆ. ಸೊ ವ್ಯೂ ನೋಡಬೇಕಂದ್ರೆ ಮೇಲೆ ಹತ್ಬೇಕಂತೆ. ಸೊ ಫಾಲ್ಸ್ ನೋಡಬೇಕು ಅಂದರೆ ಕೆಳಗಡೆ ಇದೆ ಅಂತ ಹೇಳಿದ್ರು. ಸೊ ಅದಕ್ಕೆ ಕೆಳಗಡೆ ಎಲ್ಲ ಹೋಗ್ತವ್ರೆ. ನಾನು ಜೈ ಅಂತ ಹೋಗ್ತಾ ಇದ್ದೀನಿ. ಸೊ ನೋಡೋಣ ಹೆಂಗೆ ಅಂದ್ಬಿಟ್ಟು. ಯಾಕೆಲ್ಲ ಇಲ್ಲೇ ಟೆಂಟ್ ಹಾಕೋರೆ. ಇಲ್ಲೇ ಅನ್ಸುತ್ತೆ ಫಾಲ್ಸು. ಇಲ್ಲಿ ಯಾವುದೋ ವ್ಯೂ ಪಾಯಿಂಟ್ ಇದೆ ಅಂತಾರೆ ಮೇಲ್ಗಡೆ. ಅದಕ್ಕೆ ಎಲ್ಲ ಹೋಗ್ತಾ ಇದ್ದೀವಿ. ಯಾವ ವಾಟರ್ ಫಾಲ್ಸು ಇಲ್ಲ, ಗೂಗಲ್ ಮ್ಯಾಪಲ್ಲಿ ಇದೆಯಲ್ಲ ಫೋಟೋಸು, ಅದು ಯಾವುದೂ ಇಲ್ಲ. ಸೆಕೆಗೆ ಎಲ್ಲ ತಣ್ಣಗೈತೈತೆ. ಕಾರ್ನರ್ಸಲ್ಲೆಲ್ಲ ಮಸ್ತಾಗಿ ಎತ್ಕೊಳ್ಳುತ್ತೆ. ಅನಿಸುತ್ತೆ ಎಂಡಿಂಗ್ ಪಾಯಿಂಟು. ನಾನು ಯಾವುದನ್ನ ಚಿಕ್ಕ ಗಾಡಿ ಮಧ್ಯೆ ಹಾಕ್ಬಿಡ್ತೀನಪ್ಪ. ಸೊ ಇವಾಗ ಇಲ್ಲೊಂದು ವ್ಯೂ ಪಾಯಿಂಟ್ ಇದೆ ಅಂತೆ. ಸೊ ವ್ಯೂ ಪಾಯಿಂಟಿಗೆ ಹೋಗ್ತಾ ಇದ್ದೀವಿ. ಸೊ 15 ಮಿನಿಟ್ಸ್ ಹೋಗ್ತಾ 15 ಮಿನಿಟ್ಸ್ ಬರ್ತಾ 30-40 ಮಿನಿಟ್ಸ್ ಇಲ್ಲೇ ಆಗೋಗುತ್ತೆ. ಐಟಾಗೆಸ್ಟ್ ಬ್ರೋ ಫುಲ್ಲು ಕೆಸರು ಕೊಚ್ಚೆ ಆಗ್ಬಿಟ್ಟೈತಿ. ಇಲ್ಲಿ ಫುಲ್ಲು ಸ್ಲಶ್ಶು.
ಈ ಕಾಡು ಮಧ್ಯೆ ವಾಟರ್ ಫಾಲ್ ಇದೆ ಅಂತೆ. ಸೊ ನೋಡೋಣ ಹೆಂಗಿದೆ ಅಂದ್ಬಿಟ್ಟು. ಸೊ ಅಲ್ಲೇ ಮೇಲೆ ಹತ್ತಬೇಕು ಅನ್ಸುತ್ತೆ. ಸೊ ವ್ಯೂನ ಟಾಪ್ ಆ್ಯಂಗಲಲ್ಲಿ ತೋರ್ಸೋಕ್ಕೆ ಪೊದೆ ಒಳಗಡೆ ಎಲ್ಲ ನುಗ್ತಾ ಇದ್ದೀನಿ. ಸೊ ಇವನ್ನೆಲ್ಲ ಕ್ಯಾಪ್ಚರ್ ಮಾಡ್ಕೊಂಡು ಗೋಯಿಂಗ್ ಟು ಮನೆ. ಸೊ ಈಗ ಮನೆ ಹೋಗ್ತಾ ಇದ್ದೀವಿ. ಟೈಮ್ ಬಂದ್ಬಿಟ್ಟು ಆಲ್ಮೋಸ್ಟ್ 12:30 ಆಯ್ತಾ ಬಂತು. ಸೊ ಇವಾಗ ಮತ್ತೆ ಬೆಂಗಳೂರಿಗೆ ಅಷ್ಟೇ, ಇನ್ನೇನು ಪ್ಲ್ಯಾನ್ಸ್ ಇಲ್ಲ. ಊಟ ಗೀಟ ಏನಿಲ್ಲ, ಗಾಡಿ ಮೇಲೆ ಕೂತ್ಕೊಂಡ್ರೆ ಸೀದಾ ಮನೆಗೇನೆ. ಬ್ರೋ ಬಾಯ್, ಬರ್ತೀನಿ ಬ್ರೋ. ಓಕೆ ಬಾಯ್. ಸೊ ಇವಾಗ ಹೊಲ್ಟಿದ್ದೀವಿ. ಸೊ ಇವಾಗ ರೈಡ್ ಎಲ್ಲ ಮುಗೀತು. ಸೊ ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಸೊ ಆಲ್ಮೋಸ್ಟ್ ಸೊ ಬನ್ನಿ ಲೆಟ್ಸ್ ಡೂ ಇಟ್. 5:10ಗೆ ಕರ್ನಾಟಕದಲ್ಲಿ ಇಳಿತಿರೋದು. ನಾನು ಬರ್ತೀನಿ ಅಂತ ಹೇಳ್ದೆ ತಾನೆ.